ಇನ್ನೇನು ಇವತ್ತು ಚುನಾವಣೆ ಘೋಷಣೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದಷ್ಟು ಬೇಗ ಚುನಾವಣೆ ಮುಗಿಸಬೇಕು ಅನ್ನುವಂಥ ಒಂದು ವಿಚಾರಧಾರೆಗೆ ಮೋದಿಜಿಯವರು ಬಂದು ನಿಂತಿದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದ. ಯಾಕೆಂದರೆ ದಿನದಿಂದ ದಿನಕ್ಕೆ ಒಂದೊಂದು ಸ್ಕ್ಯಾಮ್ಗಳು ಹೊರಗೆ ಬರ್ತಾ ಇದ್ದಾವೆ. ಅದರಲ್ಲೂ ಈ ಸ್ಟೇಟ್ ಬ್ಯಾಂಕಿನ ಎಲೆಕ್ಟ್ರಲ್ ಬಾಂಡ್ಸ್ 16,000 ಕೋಟಿ ರೂಪಾಯಿ, ಅದರಲ್ಲಿ 12,000 ಕೋಟಿ ರೂಪಾಯಿದ್ದು ಈಗಾಗಲೇ ಹೊರಗೆ ಬಂದದ, ಇನ್ನೂ ಬರ್ತಾ ಇದೆ. ಇದು ಇನ್ನಷ್ಟು ಹಲವು ಸ್ಕ್ಯಾಮ್ಗಳಿಗೆ ದಾರಿ ಆಗಬಾರ್ದು, ಇನ್ನಷ್ಟು ಹೆಸರು ಕೆಡಬಾರ್ದು ಅನ್ನೋ ಯಾವುದೋ ಒಂದು ಉದ್ದೇಶದಿಂದ ಒಂದು ದಿನ ಮೊದಲಿನ ಏನಪ್ಪ ಅಂತಂದ್ರೆ ಆಯುಕ್ತರು ನೇಮಿಸ್ಕೊಂಡ ಈ ಚುನಾವಣೆಯನ್ನು ಮೋಸ್ಟ್ಲಿ ಇವತ್ತು ಘೋಷಣೆ ಮಾಡ್ಬೋದು. ಘೋಷಣೆ ಈಗಾಗಲೇ ಅವ್ರು ಮಾಡಿದ್ದಾರೆ ಬಿ ಜೆ ಪಿಯವರು, ನಾವು 400 ದಾಡ್ತೀವಿ ಅಂತೇಳಿ. ಆ 400 ದಾಟೋದಕ್ಕಾಗಿ ತಮ್ಮ ಅನೇಕ ಸಾಧನೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಸಾರ ಜೋರ್ದಾರಾಗಿ ನಡೆದ ಇಂಥ ಸಮಯದಲ್ಲಿ ಒಂದೊಂದು ದಿನಕ್ಕೆ ಸ್ಕ್ಯಾಮ್ಗಳು ಅಥವಾ ಒಂದು ಹಗರಣಗಳು ಹೊರಗೆ ಬರ್ತಾ ಯಾಕೋ ಏನೋ ಮೋದಿಯವರಿಗೆ ತಮಗೊಂದು ಕಾನ್ಫಿಡೆನ್ಸ್ ಅಥವಾ ತಾವು ಈಗಾಗಲೇ ಒಂದು ಭ್ರಷ್ಟಾಚಾರ ರಹಿತವಾದಂಥ ಮುಖವನ್ನು ಹೊತ್ಕೊಂಡು ಆಡಳಿತ ಮಾಡ್ಬೋದು ಬಂದಂಥವ್ರು ಇಲ್ಲಿವರೆಗೆ. ಆದರೆ ಇವತ್ತು ಈ ಎಲೆಕ್ಟ್ರಲ್ ಬಾಂಡ್ ಇದ್ದಿದ್ದು ಅವ್ರ ಮೇಲೆ ಒಂದು ದೊಡ್ಡ ಆರೋಪವನ್ನು ಮಾಡಲಿಕ್ಕೆ. ಹೀಗಾಗಿ ಅದು ಸಾಧ್ಯ ಆಗೋ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಯಾಕಂದರೆ ಯಾವ ಕಂಪ್ನಿ ಯಾರಿಗೆ ಕೊಟ್ಟದ, ಎಷ್ಟು ಕೊಟ್ಟದ ಅನ್ನೋಂಥದ್ದು ಲಿಸ್ಟ್ ಒಂದೊಂದು ಹೊರಗೆ ಬರ್ತಾಯಿದೆ. ಅದು ಮುಚ್ಚೋ ಪ್ರಯತ್ನ ಸಾಕಷ್ಟು ಮಾಡಿದರು. ಮೋದಿಜಿಯವ್ರ ಒತ್ತಡದಿಂದ ಸ್ಟೇಟ್ ಬ್ಯಾಂಕ್ ಇದ್ದಿದ್ದು ಆದಷ್ಟು ಮುಂದಕ್ಕೆ ಹಾಕೋ ಪ್ರಯತ್ನ ಮಾಡಿತ್ತು, ಆದರೆ ಅದು ಆಗಲಿಲ್ಲ. ಈ ಸಂದರ್ಭದಲ್ಲೇ ನಾವು ಈಗ ಒಂದು ನಮ್ಮ ಡಿ ವೈ ಚಂದ್ರಚೂಡರ ಏನು ನೇತೃತ್ವದ ಪೀಠದ ರೀ, ಆ ಪೀಠಕ್ಕೆ ನಾವೆಲ್ಲರೂ, ಅದರಲ್ಲೂ ಭಾರತೀಯರು, ಅದರಲ್ಲೂ ವಿರೋಧ ಪಕ್ಷಗಳು ಥ್ಯಾಂಕ್ಸ್ ಹೇಳುವಂಥ ಪ್ರಸಂಗ ಬಂದುಬಿಟ್ಟದೆ ಇವತ್ತು. ಯಾಕೆಂದರೆ ಅವರೊಬ್ಬರ ಭ್ರಷ್ಟಾಚಾರ ರಹಿತ ವ್ಯಕ್ತಿ, ಉಳಿದವರೆಲ್ಲರೂ ಭ್ರಷ್ಟರು ಅನ್ನೋದನ್ನು ಈಗಾಗಲೇ ಸಾಕಷ್ಟು ಸಲ ಬಿಂಬಿಸಿ ತೋರಿಸಿದ್ದ. ಅವ್ರನ್ನೆಲ್ಲ ಬಿಟ್ಟು ಅದು ಒಂದು ಮೋದಿಯವ್ರನ್ನ ಮತ್ತು ಮೋದಿ ಬೆಂಬಲಿಗರನ್ನು ಮತ್ತು ಬಿ ಜೆ ಪಿಯನ್ನು ಬಿಟ್ಟು ಉಳಿದ ಎಲ್ಲರೂ ಹೆಚ್ಚು ಕಡಿಮೆ ನಾಯಕರು, ವಿರೋಧ ಪಕ್ಷದ ನಾಯಕರು ಭ್ರಷ್ಟರು ಅನ್ನೋದನ್ನು ಈಗಾಗಲೇ ಸಾರಿ ಹೇಳಿದ್ದೆ ನಾವು ನೋಡಿದ್ವಿ. ಈಗ ಅದು ರಿವರ್ಸ್ ಹೊಡೆಯುವಂಥ ಸಾಧ್ಯತೆಗಳೆಲ್ಲ ಕೊಡ್ತಾ ಇದ್ದಾವೆ. ಈ ಚಂದ್ರಚೂಡ್ ಈಗೇನು ಈ ಒಂದು ಎಲೆಕ್ಟ್ರಲ್ ಬಾಂಡ್ ಸಲುವಾಗಿ SBIಗೆ ಡೈರೆಕ್ಷನ್ ಮಾಡಿತು. ಅದರಿಂದ 16,000 ಕೋಟಿ ರೂಪಾಯಿದ್ದು, ಅದರಲ್ಲಿ 12,000 ಕೋಟಿ ಎಲ್ಲಿ ಹೋಯಿತು, ಏನು ಯಾರ್ಯಾರು ಮಾಡಿದ್ರು ಇನ್ನೂ ಬರಬೇಕಾಗಿದೆ ಒಳಗಿಂದ ಹೊರಗೆ. ಅದನ್ನು ಡಿಕೋಡ್ ಮಾಡಬೇಕಾಗಿದೆ. ಅದರ ನಂಬರ್ಗಳನ್ನು SBI ಇದ್ದಿದ್ದು ಮರಿಮಾಚಿ, ಅಂದರೆ ಏನು ಕೋಡ್ ನಂಬರ್ ಇದ್ದು, ಅದು ಸೀಕ್ರೆಟ್ ನಂಬರ್ ಇದ್ದು, ಅವನ್ನು ಕಳಿಸಿಲ್ಲ. ಅದಕ್ಕೆ ಮತ್ತೆ ಸೆಟ್ಟಿಗೆ ಎತ್ತಿರುವಂಥ ಸುಪ್ರೀಂ ಕೋರ್ಟ್ ಇದ್ದಿದ್ದು ನಾಳೆ ಬರುವ ಸೋಮವಾರ ದಿವಸ ಅವುಗಳನ್ನು ಕಳಿಸ್ಬೇಕು ಅಂದಾಗ ಆಟೋಮೆಟಿಕ್ ಯಾರಿಂದ ಯಾರಿಗೆ ಹೋಯ್ತು, ಎಲ್ಲಿ ಖರ್ಚಾಯಿತು, ಎಲ್ಲಿ ನಗದೀಕರಣ ಆಯ್ತು ಹಣ, ಇದೆಲ್ಲ ಕ್ಲಿಯರ್ ಆಗಿಬಿಡ್ತದೆ. ಆ ಇಡೀ ಒಂದು ಚಿತ್ರಣ ಈ ದೇಶದ ಹಿಂದೆಂದೂ ಕಂಡರಿಯಾದ ಭ್ರಷ್ಟಾಚಾರ ದೊಡ್ಡ ಕೂಪನ ಹೊರಗೆ ಬಂದುಬಿಡುತ್ತದ. ಅದ್ರಲ್ಲಿ ಯಾರ್ಯಾರು ಸಿಗ್ತಾರೋ, ಯಾರು ಎಷ್ಟು ತೊಗೊಂಡಿದ್ದಾರೋ, ಏನು ಎಂತು ಬಿ ಜೆ ಪಿಯವ್ರದ್ದು ಹೊರಗೆ ಬರ್ತದೆ ಹೂರ್ಣ. ಅದ್ರ ಜೊತೆಗೆ ಕಾಂಗ್ರೆಸ್ಸಿಗರದು, ತೃಣಮೂಲ ಕಾಂಗ್ರೆಸ್ ಅವ್ರದ್ದಾಗಿರ್ಬೋದು, ಅಥವಾ ನಮ್ಮ ತೆಲಂಗಾಣದ BRS ಅವ್ರದ್ದಾಗಿರ್ಬೋದು, ಇನ್ನುಳಿದ ಎಲ್ಲ ರಾಜಕೀಯ ಪಕ್ಷಗಳು ಎಷ್ಟು ತೆಗೆದುಕೊಂಡವ ಈ ಕಾರ್ಪೊರೇಟ್ಗಳಿಂದ ಅನ್ನುವಂಥದ್ದು. ಈ ಕಾರ್ಪೊರೇಟ್ಗಳಿಗೂ ನೂರಾರು ಕೋಟಿಗಳನ್ನು, ಸಾವಿರಾರು ಕೋಟಿಗಳನ್ನು ಯಾಕೆ ಕೊಟ್ಟರು ಎಲೆಕ್ಟ್ರಲ್ ಬಾಂಡಾಗಿ ಅನ್ನೋದು. ಅಂದರೆ ಕೆಲವು ಲಾಸ್ ಆದಂಥ ಕಂಪ್ನಿಗಳಿದ್ದಾವೆ, ಅವರು ಸಹಿತ ಎಲೆಕ್ಟ್ರಲ್ ಬಾಂಡ್ ಕೊಂಡಿದ್ದಾರೆ. ಯಾಕೆ, ಎಲ್ಲಿ ಲಾಭ ಮಾಡಿಕೊಂಡವರು? ಒಂದು 2-3 ಕೋಟಿ 5-6 ಕೋಟಿ ಲಾಭದಲ್ಲಿ 300-200-400 ಕೋಟಿಯಲ್ಲೇ ಇವರ ದುಡ್ಡು ಹಾಕಿದ್ದು ನೋಡಿದಾಗ ಯಾಕೆ ಹಾಕಿದ್ರು ಅನ್ನೋಂಥ ಅನೇಕ ಸಮಸ್ಯೆಗಳು ಕಾಣಲಿಕ್ಕಿದ್ದಾವೆ. ಹೀಗಾಗಿ ಇದು ಒಂದಲ್ದ ಎಲೆಕ್ಟ್ರಲ್ ಬಾಂಡ್